ಸಲ ಅರ್ಘ್ಯವನ್ನ ಬಿಡ್ತಾ ಇದ್ದಾರೆ. ಸೂರ್ಯದೇವನಿಗೆ ನಮಸ್ಕಾರವನ್ನ ಮಾಡಿ ಅರ್ಘ್ಯವನ್ನ ಬಿಡ್ತಾ ಇದ್ದಾರೆ. ಆತ ಅವು ಬರೋದಕ್ಕ ಸ್ನಾನ ಮಾಡಿ, ಪುಣ್ಯ ಸ್ನಾನ ಮಾಡಿ ಎಲ್ಲ ಮಾಡಿ ಬರೋದಕ್ಕ ಏನ್ ಮಾಡ್ತಾರೋ ಆ ಪಾಪಗಳೆಲ್ಲ ಬಂದ್ಯಾ ಅಂತ ಉಂಟು. ಬಂದ್ಯಾ ಅಂತ ಉಂಟು. ಬಂದ್ಯಾ ಅಂತಂದ ಕೂಡ ಏನು ಬರ್ತಾವಲ್ಲ, ಒಳಗಿನ ಸೌಂದರ್ಯವನ್ನ ಸಚ್ಚಿ ಸ್ನಾನವನ್ನ ಮಾಡಬೇಕಾಗಿತ್ತು ಅಂತಂದ್ರ ಶ್ರವಣ, ಮನನ, ನಿಧಿಧ್ಯಾಸನ, ಪುರಾಣ, ಪ್ರವಚನ, ಮಠ, ಮಂದಿರಗಳಿಗೆ ಹೋದಾಗ ಏನಾಗ್ತದ, ಈ ಪವಿತ್ರವಾಗಿರ್ತಕ್ಕಂಥ ಅಂತರ ಬಹಿರಂಗ ಸ್ನಾನ, ಇದು ಚರ್ಮ ಸ್ವಚ್ಛ ಇಡುವುದು. ಇದೇನಾಗಿರ್ತೈತಿ, ಮೂನ್ಯಾಗ ಸುಂಗುಳು ಬಂದಿರ್ತೈತಿ, ಕಣ್ಣಾಗಿನ ಪೆಚ್ಚು ಬಂದಿರ್ತೈತಿ, ಕಿವಾಗಿನ ಕೂಗಲು ಬಂದಿರ್ತೈತಿ, ಬಾಯಾಗಿನ ಜೋಲು ಬಂದಿರ್ತೈತಿ, ಇನ್ನು ಮೇಯಾಗಿನ ದೇವ್ರು ಬಂದಿರ್ತೈತಿ. ಇನ್ನು ಎರಡೇನು ಬರ್ತದೆ ಅವ್ರು ನಿಮ್ಗೆ ಬರ್ತದೆ. ನಾ ಹೇಳಂಗಿಲ್ಲ. ಇದು ಎರಡನ್ನ ಸ್ನಾನ ಮಾಡೋದು ಬಿಟ್ಟು ಅಂತಂದ್ರೆ ಮೈಯೆಲ್ಲ ಹೊರಸಾಗಿ ಮಾರಕ್ಕೆ ಚಾಲು ಮಾಡ್ತೈತಿ ಅಂತೇಳಿ ಸ್ನಾನ ಜಾಕ ಮಾಡೋದು ಇದು. ಈಗ ಏನ್ ಮಾಡ್ತೀವಿ, ಪಾಠ ಪ್ರವಚನದಿಂದ, ಒಳ್ಳೆಯ ಸತ್ಸಂಗದಿಂದ ಇದನ್ನು ಸ್ವಚ್ಛ ಮಾಡ್ಕೋಬೇಕಾಗುತ್ತದೆ. ಅಂತ ಭಾರತ